ನೀವು ಒಪ್ಕೊಂಡಿದ್ ನನ್ಗೆ ಸ್ವರ್ಗ ಸಿಕ್ಕಿರೋ ಅಷ್ಟೇ ಖುಷಿ ಆಗೋಯ್ತು. ನಿಮ್ಗೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕಂತಾನೆ ಅರ್ಥ ಆಯ್ತಾ ಇಲ್ಲ ಅಮ್ಮಮ್ಮ. ನೋಡಿ, ಇಲ್ಲಿ ಗಂಟ ನನ್ನ ಮಗನ ವಿರುದ್ಧವಾಗಿ ನಾನು ಯಾವತ್ತೂ ಹೋಗಿಲ್ಲ. ಮುದ್ದು ಸೊಸೆ, ಮುದ್ದು ಸೊಸೆ. ದಯವಿಟ್ಟು ಹೇಳಿ ಅಮ್ಮಮ್ಮ. ಹಾ, ನಾನು ಹೇಳ್ತೀನಿ. ಅಯ್ಯಯ್ಯೋ, ಅಮ್ಮಮ್ಮ ನೋಡಿದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಬಿಟ್ಟು ಹೊಂಟೋದ್ರು. ಈಗ ನಾನೇನ್ ಮಾಡ್ಲಿ? ನಾಳೆಯಿಂದ ಪರೀಕ್ಷೆ ಬೇರೆ ಶುರು ಆಯ್ತೈತೆ. ನಮ್ ಸುವಾಸ ಕುಡಿದು ಬಂದು ಚಂಪಾ ಮೇಲೆ ಇಲ್ದೇ ಇರೋ ಆಪಾದನೆ ಹೊರಿಸಿ ನಾವೆಲ್ಲ ಅದನ್ನ ಸತ್ಯ ಅಂತ ನಂಬೋ ಆಜ್ಞೆ ಮಾಡ್ಬಿಟ್ನಲ್ಲ. ಅದಕ್ಕೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ನಮ್ ದೊಡ್ಡೋರು ಹೇಳಿರೋದು. ಆ ವಿಷಯದಲ್ಲಿ ನಮ್ ವಿದ್ಯೆಯನ್ನ ಮೆಚ್ಕೊಳ್ಳೇಬೇಕು ಅತ್ತೆ. ಅವಳು ಎಲ್ಲಿಂದಲೂ ಬಂದು ನಮ್ ಚಂಪನ ನೋಡಿರೋದು ಕಡಿಮೆ ದಿನಗಳಾದ್ರೂ ಅವಳನ್ನ ಸಂದಾಗ ಅರ್ಥ ಮಾಡ್ಕೊಂಡು ಅವಳ ಪರವಾಗಿ ನಿಂತು ಧೈರ್ಯವಾಗಿ ವಾದ ಮಾಡಿ ಟೈಮ್ ತಗೊಂಡಕ್ಕೆ ಸರಿ ಹೋಯ್ತು. ಇಲ್ಲದೆ ಹೋಗಿದ್ದಿದ್ರೆ ದೊಡ್ಡ ಅನಾಹುತನೇ ಆಗೋಗಿರೋದು. ನಿನ್ ಮಾತು ದಿಟ ಮೋನ. ನಮ್ ಭದ್ರ ಅವಳನ್ನ ಇಷ್ಟಪಟ್ಟು ಶಾನೆ ಒಳ್ಳೆ ಕೆಲಸ ಮಾಡ್ದ. ಆಮ್ಯಾಕೆ ನನ್ ಮಗನುವೆ ಅವಳ ಆಸ್ತಿ ಹಣಕ್ಕಿಂತ ಗುಣವೇ ಮೇಲು ಅಂತ ಅವಳನ್ನ ನಮ್ಮ ಮಟ್ಟಿ ಸೊಸೆಯಾಗಿ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು ನೋಡು. ಅವಳಿಗೆ ವಯಸ್ಸಿಗೆ ಮೀರಿದ ತಿಳುವಳಿಕೆ ಅದೇ. ನ್ಯಾಯದ ಇಸಕ್ಕೆ ಬಂದ್ರೆ ನನ್ನ ಮಗನಂಗೆ ಎದುರು ಯಾರೇ ಇದ್ರೂ ಎದುರಿಸಿ ನಿಂತು ಬಿಡ್ತಾವಳೆ. ಇಲ್ದೆ ಹೋಗಿದ್ರೆ ನನ್ ಮಗ ಎಲೆಕ್ಷನ್ ಅಲ್ಲಿ ಗೆಲ್ಲಕ್ ಆಯ್ತಿತ್ತೆ. ಅವಳು ಇಲ್ದೆ ಹೋಗಿದ್ರು ನೀನ್ ಗೆಲ್ತಾ ಇದ್ದೆ ಕಣಪ್ಪ. ಆದ್ರೆ ಒಂದು ಇತಿಹಾಸ ನಿರ್ಮಾಣ ಆಗುವಂತ ಗೆಲುವು ನಿನಗೆ ಸಿಕ್ತಿರ್ಲಿಲ್ಲ ಅಂತ ಹೇಳ್ದೆ ಆಟೆಯ. ಬಿಚ್ಚ ಬಟ್ಟೆನ. ಆ ಕತ್ತಲ್ಲಿರೋದೇನೋ ತೆಗಿ ಅದನ್ನು. ಆದ್ರೆ ಕಡೆ ಗಳಿಗೆಯಲ್ಲಿ ನಮ್ಮ ಅಟ್ಟಿ ಅವ್ರು ಮಾಡಿದ ಕಿತಾಪತಿಯಿಂದ ನನ್ ಮಗನಿಗೆ ಎಂತ ಕೆಟ್ಟ ಹೆಸರು ಬಂತು. ಆಗ ಇವನು ಪರವಾಗಿ ನಿಂತು ಇವನ್ ಕಳಂಕ ತೊಳೆದವಳು ಅವಳೇ ತಾನೇ. ಸರಿ, ಈಗ ಯಾಕೆ ಅವಳು ಗುಣಗಾನ ಮಾಡ್ತಾ ಇದ್ದಿ? ಶಿವರಾಮ, ನಾನು ಹಿಂಗೆ ಹೇಳ್ತೀನಿ ಅಂತ ನೀನ್ ತಪ್ಪು ತಿಳ್ಕೊಬೇಡ. ಅವಳು ತನಗೆ ಮದ್ವೆ ಇಷ್ಟ ಇಲ್ಲ ಅಂತ ಪೊಲೀಸರಿಗೆ ಫೋನ್ ಮಾಡಿದ್ಬಿಟ್ರೆ ಇನ್ಯಾವ ತಪ್ಪು ಮಾಡಿಲ್ಲ. ಇಲ್ಲಿ ಗಂಟ ಅವಳು ಬೇಕಾದಟ್ಕಿತ ನಮ್ಮ ಅಟ್ಟಿ ಮರ್ವಾದೆ ಕಾಪಾಡವಳೆ, ನಿನ್ ಗೌರವ ಉಳಿಸವಳೆ. ಅವಳಿಂದ ನಮ್ಮ ಅಟ್ಟಿಗೆ ಒಳ್ಳೇದೇ ಆಗಿದೆ ಅಲ್ವೇ. ದಿಟವಾಗಿ ಹೇಳ್ಬೇಕು ಅಂದ್ರೆ ನಾವು ಹುಡುಕಿದ್ರು ಇಂಥ ಹುಡುಗಿನ ಸೊಸೆಯಾಗಿ ತರಕ್ಕೆ ಸಾಧ್ಯನೇ ಇರ್ಲಿಲ್ಲ. ಒಟ್ನಲ್ಲಿ ಇಡೀ ಊರೇ ಹೊಗಳುವಂತ ಸೊಸೆನ ನೀ ನಮ್ ಭದ್ರಂಗೆ ತಂದ್ಬಿಟ್ಟೆ. ಇವಾಗ ನಾನು ಏನ್ ಹೇಳ್ತೀವನಿ ಅಂದ್ರೆ ದೊಡ್ಡ ಮನಸ್ಸು ಮಾಡಿ ಏನೋ ಕ್ಷಮಿಸ್ಬಿಡು ಅಂತೀಯಾ? ಅವ್ವ, ನಾನು 6 ತಿಂಗಳು ಜೈಲಾಗಿದ್ದನ್ನ ನೀವು ಬೇಕಾದ್ರೆ ಮರ್ತು ಬಿಡ್ಬೋದು. ಆದ್ರೆ ನಾನಿದ್ದು ಜೈಲ್ನಾಗಲ್ಲ, ನರಕದಾಗ. ಒಂದೊಂದು ಕ್ಷಣನೂ ಕಳೆಯೋಷ್ಟೊತ್ತಿಗೆ ಒಂದೊಂದು ಯುಗನೇ ಕಳೆದಂಗಾಗೋಯ್ತು. ಜೈಲ್ನಾಗೆ ನನಗೆ ಮಾಡಿದ ಅವಮಾನ ನಾನು ತಿನ್ನೋ ಅನ್ನದಾಗೆ ಉಪ್ಪು ಖಾರ ತುಂಬಿ ತಿನ್ಸವ್ರೆ. ಆ ನೋನ ಹೆಂಗವ ಮರೀಲಿ ನಾನು? ಹೆಂಗ ಮರೀಲಿ? ನೀವು ಬೇಕಾರೆ ಅವಳು ಮಾಡಿರೋದನ್ನೆಲ್ಲ ಮರ್ತ್ಬಿಟ್ಟು ಕ್ಷಮಿಸ್ಬಿಡ್ಬೋದು. ನಾನು ಮಾತ್ರ
ನನ್ನ ಜನ್ಮ ಇರೋ ಗಂಟ ಅವಳನ್ನ ಕ್ಷಮಿಸಕ್ಕಿಲ್ಲ. ಅವಳು ಮಾಡಿರೋ ಒಳ್ಳೆಯವನ ಒಪ್ಕೊಂಡ್ರುವೆ ನಾನು ಜೈಲ್ನಾಗಿರಕ್ ಕಾರಣ ಆದ್ನಲ್ಲ, ಇದನ್ನ ಮಾತ್ರ ನಾನು ಕ್ಷಮಿಸಕ್ಕಾಗಕ್ಕಿಲ್ಲ. ಇವತ್ತೇ ಕೊನೆ. ಅವಳ ವಿಷಯನ ಯಾವತ್ತೂ ನನ್ನ ಮುಂದ್ಬಿಟ್ಟೆ ಮಾತಾಡಬೇಡಿ. ಹೇ ಶಿವರಾಮ ಮಗ ನಿಂತ್ಕೊಳ್ಳ. ಅತ್ತೆ, ಅವ್ರ ಬಗ್ಗೆ ನಿಮ್ಗೆ ಗೊತ್ತದೇ ಅಲ್ವೇ? ವಿದ್ಯೆ ನಿಸ್ಯ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗಕ್ಕಿಲ್ಲ. ಅಲ್ವೇ ಮೋನ, ನನ್ ಮಗನ್ನ ಜೈಲಿಗೆ ಕಳಿಸಿದವ್ರ ಮ್ಯಾಕೆ ನಂಗೆ ಕೋಪ ಇಲ್ಲ ಅಂತ ಅನ್ಕೊಂಡಿದ್ದೀರಿ. ಹಂಗಂತವ ಅವಳು ಮಾಡಿರೋ ಒಳ್ಳೆ ಕೆಲ್ಸನ ಗುರ್ತಿಸ್ದೇ ಇರುವಷ್ಟನ್ನು ಕಲ್ ಮನ್ಸನ್ನ ಮಾಡ್ಕೊಂಡ್ಬಿಟ್ರೆ ಹೆಂಗ್ ಹೇಳು? ಅದು ಒಂದು ತಪ್ಪು ಬಿಟ್ಟು ಬೇರೆ ಏನಾದ್ರೂ ಗುಲ್ಗಂಜಿ ಗಾತ್ರದಷ್ಟು ತಪ್ಪು ತೋರ್ಸಕ್ಕೆ ಯಾರಿಗಾದ್ರೂ ಆಗದೆ? ನಾನು ಇಸಿಯ ಮಾತಾಡಿದ್ದಕ್ಕೆ ಹೆಂಗ್ ಬ್ಯಾಸರ ಮಾಡ್ಕೊಂಡು ಎದ್ದೋದ ನೋಡು. ನೀವೇನ್ ಬೇಸರ ಮಾಡ್ಕೋಬೇಡಿ, ಸುಮ್ಕೆ ಇರಿಯತ್ತೆ. ಅವ್ರೇನಾರು ಒಂದ್ ಕಿತ ಒಬ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಅಷ್ಟ್ ಬಿರ್ನೆ ಕ್ಷಮಿಸಕ್ಕಿಲ್ಲ ಅಂತ ನಿಮ್ಗೆ ಗೊತ್ತಲ್ವೇ? ನೋಡವ, ಮುಂದಕ್ಕೆ ಏನಾಗ್ಬೇಕೋ ಅದಾಯ್ತದೆ. ಅಯ್ಯೋ, ಏನ್ ಮಾಡ್ಲಿ, ಒಂದು ಗೊತ್ತಾಯ್ತಿಲ್ವಲ್ಲ. ಏಳು ಸರು. ಅಕ್ಕ, ನಾಳೆ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಹೇಳುವ ಅಂತ ಫೋನ್ ಮಾಡ್ದೆ. ಇನ್ನು ಬರೆಯೋದೇ ಗ್ಯಾರಂಟಿ ಇಲ್ಲ ಸರು. ಏನ ಅಕ್ಕ ಹಿಂಗ್ ಹೇಳ್ತಿದ್ಯಾ? ಸರು, ಮನೆ ಪರಿಸ್ಥಿತಿ ಗೊತ್ತಿದ್ರುನುವೆ ಅದನ್ನೆಲ್ಲ ಮೀರಿ ನಾನ್ ಹೆಂಗೆ ಎಕ್ಸಾಮ್ ಬರೆಯಕ್ ಹೋಗ್ಲಿ ಸರು? ಅಕ್ಕ, ನಿನ್ ಭಾವಂತವ ಸಹಾಯ ಕೇಳ್ಬೇಕ್ ತಾನೆ? ಅಲ್ಲ, ನಿಂಗ್ ಆಲ್ ಟಿಕೆಟ್ ಕೊಡ್ಸಕ್ಕೆ ಬೆಂಗಳೂರಿಗೆ ಕರ್ಕೊಂಡ್ ಹೋಗಿದ್ರಂತೆ. ಇನ್ನು ಎಕ್ಸಾಮ್ ಬರೆಯಕ್ಕೆ ಸಹಾಯ ಮಾಡಕ್ಕಿಲ್ವ ಏಳು? ಸರು, ಮಾವ ಹೆಂಗ್ ಗೊತ್ತಿಲ್ದಂಗೆ ಅವ್ರು ನನಗ್ ಸಹಾಯ ಮಾಡಿದಕ್ಕೆ ಏಟೆಲ್ಲ ಅನಾಹುತ ಆಯ್ತು ಅಂತ ಕಣ್ಣಾರೆ ನೋಡಿದ್ರುನುವೆ ಮತ್ತೆ ಹೋಗಿ ಹೆಂಗ್ ಕೇಳಲಿ ಸರು? ತಿರ್ಗಾ ನನ್ನಿಂದಾಗಿ ಅಪ್ಪ ಮಗನ್ ಮಧ್ಯದಲ್ಲಿ ಮನಸ್ತಾಪ ಬರೋದ್ ಬೇಡ. ಹಂಗಾರೆ ಈಗ ಏನೇ ಮಾಡ್ತೀಯಾ? ಗೊತ್ತಿಲ್ಲ ಸರು, ಅಮ್ಮಮ್ಮನ್ ತವ ಇದು ಒಂದ್ ಸಹಾಯ ಮಾಡಿ ಅಂತ ಕೇಳಿವ್ನಿ, ಆದ್ರೆ ಅದಕ್ ಅವ್ರು ಯೋನು ಹೇಳಿಲ್ಲ. ಅಕ್ಕ, ನೀನ್ ಎಕ್ಸಾಮ್ ಬರಿಬೇಕು ಅಂತ ನಾನ್ ಏಟೊಂದ್ ಆಸೆ ಇಟ್ಕೊಂಡಿದ್ದೆ ಗೊತ್ತೇ? ಸರು, ನಮ್ ಜೀವನದಲ್ಲಿ ನಾವ್ ಏನೇ ಅನ್ಕೊಂಡ್ರುವೆ ನಮ್ ಹಣೆ ಬರ್ದಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗೋದು. ನಾನ್ ಪರೀಕ್ಷೆ ಬರಿಬೇಕು ಅಂತ ನಾನ್ ಹಣೆಲ್ ಬರ್ದಿದ್ರೆ ನಾನ್ ಬರ್ದೇ ಬರಿತೀನಿ. ಅಕ್ಕ, ಏನೇ ಆದ್ರೂವೆ. ಸರು, ಈ ವಿಷಯದ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಇದ್ರೆ ಮನ್ಸಿಗ್ ಸಾನೆ ಕಷ್ಟ ಆಯ್ತೈತೆ. ನಾಳೆವರೆಗೂ ಟೈಮ್ ಇದೆ ಅಲ್ವಾ? ಅದೇನಾಗುತ್ತೋ ನೋಡು ಬಿಡು. ದೊಡ್ಡವ್ರ ಸಮಸ್ಯೆ ಬಗ್ಗೆ ಯೋಚನೆ ಮಾಡದೆ ನೀನ್ ಚೆನ್ನಾಗಿ ಓದಿ ಡಾಕ್ಟರ್ ಆಗಿ ನಿನ್ನ ಗುರಿನ ತಲುಪು. ನೀನೇನು ತಲೆ ಕೆಡಿಸ್ಕೋಬೇಡ. ನಿನ್ನ ಆಸೆ ಕನಸು ಏನೇ ಇದ್ರು ನಾನ್ ನೆರವೇರಿಸ್ತೀನಿ. ಆಲ್ ಟಿಕೆಟ್ ಕೊಡೋ ಸಮಯ ಎಲ್ಲ ಮುಗಿದೋಗಿದೆ, ನೀವೆಲ್ಲ ಹೊರಡಬಹುದು. ಬೇಕೇ ಬೇಕು, ಬೇಕೇ ಬೇಕು. ನಮ್ ಗೌಡ್ರು ಈ ಹಾಲ್ ಟಿಕೆಟ್ ಕೊಡ್ಸೋದಕ್ಕೋಸ್ಕರ ಏಟೆಲ್ಲ ಕಷ್ಟಪಟ್ರು, ಏಟೆಲ್ಲ ಹೋರಾಟ ಮಾಡಿದ್ರು. ಅವ್ರ ಹೋರಾಟಕ್ಕೆ ಫಲ ಸಿಗ್ಬೇಕು ಅಂದ್ರೆ ನಾನು ಎಕ್ಸಾಮ್ ಬರಿಬೇಕಿತ್ತು. ಅದಕ್ ಭರವಸೆ ಆಗಿದ್ದು ಅಮ್ಮಮ್ಮ ಒಬ್ರೆ. ಆದ್ರೆ ಅವ್ರು ನೋಡಿದ್ರೆ ಏನು ಹೇಳ್ತಾನೆ ಇಲ್ಲ.
ಆಸೆ ಕನ್ಸುಗಳನ್ನೆಲ್ಲ ಕಟ್ಕೊಂಡಿದ್ದು ನನ್ ತಪ್ಪು. ಅನ್ಬೇಕೆ ಬೇರೆಯವ್ರನ್ನ ದೂರದು ತಪ್ಪಾಯ್ತದೆ. ಏನ್ಬೇಕಾದ್ರೂ ಈ ಆಸೆ ಕನ್ಸುಗಳನ್ನೆಲ್ಲ ಮಡಿಕಬಾರ್ದು. ನೀನ್ ಏನ್ ಬೇಕಾದ್ರೂ ಕೇಳು, ನಡ್ಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ. ನಾಳೆಯಿಂದ 1 ವಾರ ಪರೀಕ್ಷೆ ಬರೆಯೋದಕ್ಕೆ ನನ್ನ ಕರ್ಕೊಂಡು ಹೋಗಿರೆ. ಓಹೋ, ನೀನೇ ಬಂದ್ಯಾ? ಬಾಬಾ. ಹುಷಾರು ಕಣೆ, ನೀನೀಗ ಬೋಸ್ರಿ. ಅಮ್ಮಮ್ಮ, ಈಗ ಯಾಕೆ ನನ್ನ ಕೂಗಿದ್ರಿ? ಒತ್ತಾರ್ಕೆ ಎದ್ದು ಸಿದ್ಧ ಆಗ್ಬಿಡು. ಎಲ್ಲಿಗೋ ಕರ್ಕೊಂಡು ಹೋಯ್ತೀರಾ ಅಂತ ನನ್ ಕೇಳಿದ್ಯಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅಮ್ಮಮ್ಮ, ನೀವು ದಿಟ್ಟವಾಗ್ಲೂ ಹೇಳ್ತಾ ಇದ್ದೀರಾ ತಾನೆ? ದಿಟಾನೇ ಹೇಳ್ತಾ ಇವ್ನಿ. ಈಟೊತ್ತಲ್ಲಿ ಬಂದು ನಿನ್ನ ಹತ್ರ ಮಸ್ಕಿರಿ ಮಾಡಕ್ಕೆ ನನ್ಗೇನ್ ಬೇರೆ ಕ್ಯಾಮೆ ಇಲ್ವಾ? ನಾನು ಹೇಳ್ತಾ ಇರೋದು ದಿಟಾನೇ. ಅಮ್ಮಮ್ಮ, ನನ್ಗಾಯ್ತಾ ಇರೋ ಖುಷಿಗೆ ಅಮ್ಮಮ್ಮ ಸಂಶಯ. ಅಮ್ಮಮ್ಮ, ನಿನ್ ಮಾತ್ ಕೇಳಿ ನಂಗ ಆಟೊಂದ್ ಖುಷಿ ಆಗೋಯ್ತು. ನಿನ್ ಖುಷಿ ನೋಡ್ತಾ ಇದ್ರೆ ನೀನ್ ಅದ್ರ ಮೇಲೆ ಏಟೊಂದು ಆಸೆ ಮಡ್ಕೊಂಡಿದೀಯ ಅಂತ ಗೊತ್ತಾಯ್ತದೆ. ಅಮ್ಮಮ್ಮ, ನೀವ್ ದಿಟ್ಟವಾಗ್ಲೂ ಕರ್ಕೊಂಡು ಹೋಗ್ತೀರಾ ಅಂತ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನೀವ್ ಒಪ್ಕೊಂಡಿದ್ ನನ್ಗೆ ಸ್ವರ್ಗ ಸಿಕ್ಕಿರೋ ಅಷ್ಟೇ ಖುಷಿ ಆಗೋಯ್ತು. ನಿಮ್ಗೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕಂತಾನೆ ಅರ್ಥ ಆಯ್ತಾ ಇಲ್ಲ ಅಮ್ಮಮ್ಮ. ನೋಡಿ, ಇಲ್ಲಿ ಗಂಟ ನನ್ ಮಗನ ವಿರುದ್ಧವಾಗಿ ನಾನು ಯಾವತ್ತೂ ಹೋಗಿಲ್ಲ. ನಾನೇ ಅವನಿಗೆ ಹೆಣ್ಮಕ್ಳನ್ನ ಕಾಲೇಜಿಗೆ ಕಳ್ಸೋದು ಬ್ಯಾಡ, ಕಾಲ ಸರಿ ಇಲ್ಲ ಅಂತ ಏಟೋ ಸಲ ಹೇಳಿವ್ನಿ. ಅಂತದ್ರಲ್ಲಿ ಇವತ್ತು ನಿನ್ನನ್ನ ಕರ್ಕೊಂಡು ಹೋಗೋದಕ್ಕೆ ಏನ್ ಕಾರಣ ಗೊತ್ತೇ? ನನ್ನ ಮಗನ್ನ ಗೆಲ್ಸಿ ಅವನ ಗೌರವ ಕಾಪಾಡಿ ಇವತ್ತು ಅವನು ಮಂತ್ರಿ ಆಗ ತನಕ ಓಡಾಡಿದೆ ನೋಡು. ಅದಕ್ಕೆ ಆಟೆ ಅಲ್ಲ, ನಿನ್ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಬೆಳಿತಾ ಐತೆ. ಗರ್ಭಿಣಿ ಅಂದ್ಮ್ಯಾಕೆ ಬೈಕೆ ಇದ್ದೇ ಇರ್ತವೆ. ಅದನ್ನ ಈಡೇರಿಸ್ಬೇಕಾಗಿರೋದು ನಮ್ ಧರ್ಮ. ಅದಕ್ಕೆ ಒಪ್ಕೊಂಡಿವ್ನಿ. ದಿಟ್ಟವಾಗ್ಲೂ ನನಗ್ ಆಯ್ತಾ ಇರೋ ಖುಷಿಗೆ ಮಾತೆ ಬರ್ತಿಲ್ಲ ಅಮ್ಮಮ್ಮ. ಈ ಭಾಗೀರಥಿ ಯಾರು? ಕೆಂಪೇಗೌಡನ ಹೆಂಡತಿ ಅಂದ ಮ್ಯಾಕೆ ಕೊಟ್ಟ ಮಾತಿಗೆ ತಪ್ಪಾಕಿಲ್ಲ. ನೀನ್ ಚಿಂತೆ ಮಾಡೋದು ಬೇಕಾಗಿಲ್ಲ, ಹೋಗೋ. ಅಂದಂಗೆ ಖುಷಿ ಆಯ್ತು ಅಂತ ಹಿಂಗೆ ಜಿಂಕೆ ಮರಿ ಓಡಾಡೋ ತರ ಓಡಾಡ್ಬೇಡ. ಹೊಟ್ಟೆಯಲ್ಲಿ ಇನ್ನೂ ಒಂದು ಜೀವ ಐತೆ ಅನ್ನೋದು ಜ್ಞಪ್ತಿಯಲ್ಲಿ ಇರ್ಲಿ. ಸರಿ ಅಮ್ಮಮ್ಮ, ಓದ್ತಾರೇನೆ, ನಾನು ರೆಡಿ ಆಗ್ಬಿಡ್ತೀನಿ. ಅವ್ವ ತಾಯಿ ಉಳ್ಕೆರವ್ವ, ಮೊದ್ಲೇ ಕಿತ ನನ್ ಮಗನ ಇಷ್ಟಕ್ಕೆ ಇರದ್ದವಾಗಿ ಹೋಯ್ತಾ ಇವ್ನಿ. ಏನು ತೊಂದರೆ ಆಗದೆ ಇರೋಗೆ ನೋಡ್ಕ ತಾಯಿ, ನೀನೇ ಕಾಪಾಡ್ಬೇಕವ್ವ. ದ್ಯಾವ್ರೆ, ಅಜ್ಜಿ ಎಕ್ಸಾಮ್ ಬರೆಯೋದಕ್ಕೆ ಒಪ್ಕೊಂಡ್ಬಿಟ್ರು. ರಿವಿಷನ್ ಮಾಡ್ಕೊಳ್ಳೋಣ ಅಂದ್ರೆ ಬುಕ್ ಎಲ್ಲ ಸುಟ್ಟಾಕ್ಬಿಟ್ಟಿದ್ದಾರೆ. ಈಗೇನ್ ಮಾಡ್ಲಿ? ರಿವಿಷನ್ ಮಾಡಿ ನೋಟ್ಸ್ನೆಲ್ಲ ರೂಮಲ್ಲೇ ಮಡಗಿದ್ದೆ. ಆದ್ರೆ ಅದನ್ನ ತಕೊಂಬರೋದ್ ಹೆಂಗೆ? ಈಗೇನಾದ್ರೂ ನಾನು ರೂಮ್ ಒಳಗೆ ಹೋದ್ರೆ ಗೌಡ್ರು ನಿದ್ದೆ ಹಾಳು ಮಾಡ್ದೆ ಅಂತ ಗುರ್ರ ಅಂತಾರೆ. ಏನ್ ಮಾಡ್ಲಿ?